ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಪೂಜ್ಯರು ಮಠದಾಗ ಅದಾರ, ಈಗೂ ಕೂಡ ಈ ಕ್ಷಣಕ್ಕೂ ಕೂಡ ಮಠದಾಗ ಅದಾರ. ಸ್ವಾಮೀಜಿಗಳು ಯಾರಿಗೂ ಎಲ್ಲೂ ಎದುರು ಹೋಗುವ ಅವಶ್ಯಕತೆ ಇಲ್ಲ. ಮಠ ಕಟ್ಟಿರೋದು ಭಕ್ತರ ಸ್ವಾಮೀಜಿಗಳ ಸಂಬಂಧ, ಟ್ರಸ್ಟ್ನವ್ರು ಕಟ್ಟಿರೋದು ಭಕ್ತರ ಸಂಬಂಧ, ಸ್ವಾಮೀಜಿಗಳ ಸಂಬಂಧ ಮಠ ಮಾತಾಡ್ಯಾರ. ಆತುರ ನಿರ್ಧಾರ ಕೈಗೋಬೇಡ್ರಿ, ಪೀಠ ಹಿಂಗೆ ಹೋಗಲಿ. ಸ್ವಾಮೀಜಿಗಳು ಒಳ್ಳೆ ಸಂಘಟಕರಾದ್ರೆ ನೀವು ಅವ್ರನ್ನ ಮುಂದುವರಿಸ್ಕೊಂಡು ಸಮಾಜನ ಇನ್ನೂ ಬಲಿಷ್ಠ ಪ್ರಮಾಣದಾಗ ಕಟ್ಟಿ ಮೀಸಲಾತಿ ಕೊಡಿಸ್ತಕ್ಕಂಥ ಒಂದು ನಿಟ್ಟಿನೊಳಗೆ ನಾವು ನೀವೆಲ್ಲರೂ ಕೂಡಿ ಇಡೀ ರಾಜ್ಯ ತುಂಬ ಯಾಕೆ ದೇಶದ ತುಂಬನೂ ಮುನ್ನಡೆಸುವಂಥ ಅವ್ರದ್ದು ಶಕ್ತಿ ಐತಿ. ಆ ಸ್ವಾಮಿಗಳು ನೇತೃತ್ವದಾಗ ಸಮಾಜ ದೊಡ್ಡ ಹೆಸರು ತೊಗೊಂಡೈತಿ. ಅದಕ್ಕೆ ಅವರಿಗೆ ನಮ್ಮ ಬೆಂಬಲ ಸದಾ ಇರುತ್ತಂತ ನಾವು ಹೇಳಕ್ಕೆ ಇಚ್ಛಪಡ್ತೀವಿ. ಯಾರು ಬರೋಲ್ಲ, ಸಮಾಜದವರು ಸಮಾಜಕ್ಕೆ ಯಾರು ಬರೋಲ್ಲ, ಎಲ್ಲರೂ ಈ ಸಮಾಜ ಕೂಸಂತ ನಾವು ಹೊತ್ತು ಹೊಡೆಯಕ್ಕೆ ನಾನು ಈ ಸಭೆ ಮುಖಾಂತರ ವಿನಂತಿ ಮಾಡ್ಕೊಳ್ತೀನಿ. ಸಹಮತ ಐತೆ, ಎಲ್ಲರೂ ಒಟ್ಟಾಗಿ ಮಾಡ್ರಿ ಇರೋಣ ಅಂತ ಹೇಳ್ತೀವಿ ನಾವು. ಸಮಾಜದೊಳಗೆ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿನೂ ಒಂದಾಗಿ ಒಕ್ಕಟ್ಟಾಗಿರೋಣ ಅಂತ ನಮ್ಮ ಅಭಿಪ್ರಾಯ. ಆತುರ ನಿರ್ಧಾರವನ್ನು ಟ್ರಸ್ಟ್ನವ್ರು ತಗೋಬಾರ್ದು ಅಂತ ತಿಳ್ಕೊಂಡು ಅವರಿಗೆ ನಮ್ಮ ವಿನಂತಿ. ಈಗ ಅವರು ಪಕ್ಷಾತೀತವಾಗಿ ಅದಾರ, ಎಲ್ಲ ಪಕ್ಷದವ್ರಿಗೂ ಅನುಕೂಲ ಮಾಡ್ಯಾರ. ಅವರು ಯಾವುದೇ ವ್ಯಕ್ತಿ ಪಕ್ಷ ಪಂಗಡ ನೋಡಿಲ್ಲ, ವ್ಯಕ್ತಿಗೆ ಅನಾನುಕೂಲ ಆಗೈತೆ ಅಂದಾಗ ಹೋಗ್ಯಾರ. ಅದರಂಗ ಬಸನಗೌಡರಿಗೆ ಹೋಗಿರ್ಬೋದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಕಲ್ ಮತ್ತು ಹುನಗುಂದ ತಾಲೂಕಿನ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಮುದ್ರಣ ಮಾಧ್ಯಮ ಹಾಗೂ ದೃಷ್ಟಿ ಮಾಧ್ಯಮದ ಎಲ್ಲ ಪತ್ರಕರ್ತರಿಗೂ ಹಾಗೂ ನನ್ನ ಎಲ್ಲ ಪತ್ರಕರ್ತರ ಸ್ನೇಹಿತರಿಗೂ, ಇಲ್ಕಲ್ ಹುನಗುಂದ ತಾಲೂಕಿನ ನಮ್ಮ ಪಂಚಮಸಾಲಿ ಎಲ್ಲ ಬಾಂಧವರಿಂದ ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ, ಶ್ರೀ ಕೂಡಲ ಸಂಗಮದ ಬಸವ ಜಯ ಮೃತ್ಯುಂಜಯ ಸ್ವಾಮಿಗಳ ಬೆಂಬಲ ಸೂಚುವಗೋಸ್ಕರವಾಗಿ ಬಸವ ಜಯ ಮೃತ್ಯುಂಜಯ ಸ್ವಾಮಿಗಳು ಪಂಚಮಸಾಲಿಯ ಕಟ್ಟಕಡೆಯ ಒಬ್ಬ ವ್ಯಕ್ತಿಗೂ ಕೂಡ ಯಾವಾಗಲೂ ಅವರು ಸಹಾಯ ಹಸ್ತ, ತಮ್ಮ ಕೈಲಾದಂಥ ಬೆಂಬಲವನ್ನು ಅವರು ಕೊಡ್ತಾ ಬಂದಿದ್ದಾರೆ. ಕೂಡಲ ಸಂಗಮ ಪೀಠ ಮೊಟ್ಟ ಮೊದಲನೇ ಪೀಠ. ಆ ಪೀಠದವರು ನಮ್ಮ ಗುರುಗಳಾಗಿರುವಂಥವ್ರು ನಮ್ಮ ಸಮಾಜದ ಒಂದು ಕರ್ತವ್ಯವಾಗಿ, ಪಂಚಮಸಾಲಿಯವರು ಎಲ್ಲ ನಮ್ಮ ಸಮಾಜದ ಒಂದು ಕರ್ತವ್ಯವಾಗಿ ಅವರಿಗೆ ನಾವು ನಮ್ಮ ಸಮಾಜದ ವತಿಯಿಂದ ಅವ್ರನ್ನ ಬೆಂಬಲಾರ್ಥವಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅವರ ಪರವಾಗಿ ಹಾಗೂ ಸಮಾಜದ ಪರವಾಗಿ ಮಾನ್ಯ ಶ್ರೀ ಬಸವರಾಜ್ ಕಡ್ಪಟ್ಟಿಯವರು ಮುಂದೆ ಮಾತಾಡ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹುನಗುಂದ ಮತ್ತು ಇಳಕಲ್ ತಾಲೂಕಿನ ಎಲ್ಲ ಪತ್ರಕರ್ತ ಸಹೋದರರಿಗೆ ಅನಂತ ನಮಸ್ಕಾರಗಳು. ಕೂಡಲ ಸಂಗಮದ ಪ್ರಥಮ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಸ್ವಾಮಿಗಳು ಮೀಸಲಾತಿ ಸಲುವಾಗಿ, ಆಮ್ಯಾಗ ಧರ್ಮದ ಕಟ್ಟಕಡೆಯ ವ್ಯಕ್ತಿಯ ಸಲುವಾಗಿ ಪ್ರತಿಯೊಂದು ವಿಷಯದಲ್ಲಿ ಹೋರಾಟ ಮಾಡ್ಕೊತ ಬಂದಾರ. ಅವರು ನಾಳೆ 20ನೇ ತಾರೀಕು ನಮಗೆ ಬರೋಕ್ಕೆ ಕರೆ ಕೊಟ್ಟಿದ್ದರು. ಇವತ್ತು ಬೆಳಗ್ಗೆ ಪತ್ರಿಕೆ ಒಳಗೆ ಶಿವಶಂಕರ್ ಅವರು ಎರಡೂ ಮುಂದೋಗ್ಯಾವ ಅಂಥೇಳಿ ಹೇಳ್ಯಾರ. ಆದ್ರೆ ಅದು ಐತೋ ಗೊತ್ತಿಲ್ಲ. ಅದು ಅವ್ರು ಯಾವಾಗ ಕರೀತಾರ ಅವ ಎಲ್ಲ ಸಮಾಜದವರು ನಾವು ಅವ್ರ ಜೊತೆ ಇರ್ತೀವಿ. ನಮ್ಮ ತಾಲೂಕಿನ ಹಿರಿಯರು ಏನಿದೆ ನಾವು ಅವ್ರ ಜೊತೆ ಅದೀವಿ ಅಂಥೇಳಿ ತಮ್ಮ ಮೂಲಕ ಗುರುಗಳಿಗೆ ಬೆಂಬಲ ಸೂಚಿಸ್ತೀವಿ. ಎಲ್ಲ ಹುನಗುಂದ ಹಾಗೂ ಇಳಕಲ್ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ನನ್ನ ಆತ್ಮೀಯ ಸಹೋದರರು ಕೂಡ ಇವತ್ತು ಮುಂಜಾನೆಯ ವಂದನೆಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲೆ ಹುನಗುಂದ ಮತ್ತು ಇಳಕಲ್ ತಾಲೂಕದ ಎಲ್ಲ ನಮ್ಮ ಪಂಚಮಸಾಲಿ ಸಮಾಜದ ಎಲ್ಲ ಹಿರಿಯ ಮುಖಂಡರು ಹಾಗೂ ನನ್ನ ಸಹೋದರರು
ಎಲ್ಲ ನಮ್ಮ ಸಮಾಜದ ಬಾಂಧವರು ಕೂಡ ಇವತ್ತಿನ ದಿವಸ ಇಲ್ಲಿ ವೇದಿಕೆ ಮೇಲೆ ನೆರೆದಿದ್ದಾರೆ. ತಮಗೆಲ್ಲರಿಗೂ ತಿಳಿದ ಹಾಗೆ ಇವತ್ತಿನ ದಿವಸ ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ಈಗಾಗಲೇ ನಮ್ಮ ಇಲ್ಕಲ್ದ ಹಿರಿಯ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಅರವಿಂದ್ ಮಂಗಳೂರವರು ಈಗಾಗಲೇ ಪತ್ರಿಕಾಗೋಷ್ಠಿಗೆ ವಿಷಯವನ್ನು ಎಲ್ಲ ತಿಳಿಸಿದ್ದಾರೆ. ಅದೇ ರೀತಿ ಕೂಡ ಇನ್ನೋರು ನಮ್ಮ ಹಿರಿಯ ಮುಖಂಡರು ನಮಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಬಸವರಾಜ್ ಕಡ್ಪಟ್ಟಿಯವರು ಕೂಡ ತಮ್ಮೆಲ್ಲರಿಗೂ ನಾವು ಕರೆದಿರ್ತಕ್ಕಂಥ ಈ ಪತ್ರಿಕಾಗೋಷ್ಠಿಯ ಉದ್ದೇಶವೂ ಕೂಡ ಸ್ಪಷ್ಟವನ್ನು ಪಡಿಸಿದ್ದಾರೆ. ಈಗ ನಾನು ನಿಮಗೆ ಈ ವಿಷಯ ಇನ್ನೊಂದು ಹೇಳಲಿಕ್ಕೆ ಏನು ಇಚ್ಛೆ ಪಡ್ತೀನಪ್ಪ ಅಂತಂದರೆ, ಈಗಾಗಲೇ ತಾವು ಸಾಕಷ್ಟು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಎಲ್ಲರ ನೋಡಿದ್ದೀರಿ. ಪಂಚಮಸಾಲಿ ಸಮಾಜದ ಬಗ್ಗೆ ಏನು 2A ಮೀಸಲಾತಿ, ಅಖಂಡ 2A ಮೀಸಲಾತಿ ಬೆಂಗಳೂರಿಗೆ ಪಾದಯಾತ್ರೆ ಮುಖಾಂತರ ಏನು ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹೋಗಿದ್ದರು, ಆ ಒಂದು ಕುರಿತು ಸಾಕಷ್ಟು ಮೀಸಲಾತಿಯನ್ನು ನಮ್ಮ ಸಮಾಜದ ಜನರಿಗೆ ಕೊಡಿಸ್ತೀನಿ, ಕೊಡಿಸುವವರೆಗೂ ಕೂಡ ನಾನು ಮಠದಲ್ಲಿ ನಿದ್ದೆಯನ್ನು ಮಾಡೋದಿಲ್ಲ ಅಂತ ತಿಳ್ಕೊಂಡು ಈ ವಿಷಯನ ಕೊಟ್ಕೊಂಡು ಅವರು ಸಾಕಷ್ಟು ಬಾರಿ ಹೇಳಿಕೆಯನ್ನು ಕೊಟ್ಟಿದ್ದರು. ಆ ಒಂದು ನಿಟ್ಟಿನೊಳಗೆ ಇವತ್ತಿಗೂ ಕೂಡ 2008 ಒಳಗೆ ಪ್ರಪ್ರಥಮ ಪಂಚಮಸಾಲಿ ಪೀಠ ಕೂಡಲ ಸಂಬಂಧಗಳು ಸ್ಥಾಪಿತ ಆದ ನಂತರ ಆ ಒಂದು ಪೀಠದ ಕುರಿತು ಪಂಚಮಸಾಲಿ ಸ್ವಾಮೀಜಿಗಳಾಗಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹುನಗುಂದ ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ಬಾಗಲಕೋಟೆ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯಾದ್ಯಂತ ಹಾಗೂ ರಾಷ್ಟ್ರಾದ್ಯಂತ ನಮ್ಮ ಪಂಚಮಸಾಲಿ ಸಮಾಜ ಅಂದರೆ ಏನು ಅಂತಕ್ಕಂಥ ಒಂದು ಶಕ್ತಿಯನ್ನು ತೋರಿಸಿರದ ಯಾರಾದರೂ ಅದು ಸ್ವಾಮೀಜಿ ಇದ್ದರೆ ನಮ್ಮ ಪೂಜ್ಯ ಪಂಚಮಸಾಲಿ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳನ್ನಲಿಕ್ಕೆ ನಾವು ಎಲ್ಲರೂ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಅದೆಲ್ಲ ನಮ್ಮ ಸಮಾಜದ ಜನರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಅದಕ್ಕೋಸ್ಕರ ಈಗ ಕೆಲವೊಂದು ದಿವಸಗಳಿಂದ ಕೆಲವೊಂದು ಪೂಜ್ಯರ ಬಗ್ಗೆ ಕೆಲವೊಂದು ಮಾತುಕತೆ ಅವೆಲ್ಲ ಈ ರೀತಿ ಬರ್ತಾ ಇದ್ದದನ್ನು ತಾವೆಲ್ಲರೂ ನೋಡಿದ್ದೀರಿ. ಆದರೆ ನಮ್ಮ ಹುನಗುಂದದ ತಾಲೂಕಿನೊಳಗೆ ನಮ್ಮ ಎಲ್ಲ ಸಮಾಜದ ಮುಖಂಡರು ನಮ್ಮ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳವರಿಗೆ ನಾವು ನೈತಿಕ ಬೆಂಬಲವನ್ನು ತೋರಿಸೋದಕ್ಕೋಸ್ಕರ, ಯಾಕಪ್ಪ ಅಂತಂದ್ರೆ ಅವರು ಕಟ್ಟ ಕಡೆ ಪಂಚಮಸಾಲಿ ಸಮಾಜದ ವ್ಯಕ್ತಿಗಳು ಮನೆಯಲ್ಲಿ ಯಾವುದೇ ಕಾರ್ಯಗಳಿರಲಿ, ಇವತ್ತು ಸತ್ತಿರಲಿ, ಇವತ್ತು ಹುಟ್ಟಿರಲಿ, ಇವತ್ತು ಮದುವೆ ಇರಲಿ, ಯಾವುದೇ ಕಾರ್ಯಗಳಿದ್ದರೂ ಕೂಡ ಕೇವಲ ಹುನಗುಂದ ತಾಲೂಕಿನೆಲ್ಲ ಕಟ್ಟ ಕಡೆಯ ಜಿಲ್ಲೆ ಮೂಲೆ ಮೂಲೆಗೆ, ರಾಜ್ಯದ ಮೂಲೆ ಮೂಲೆಗೆ ಸಂಚಾರ ಮಾಡ್ತಕ್ಕಂಥ ಯಾವುದಾದ್ರು ವ್ಯಕ್ತಿ ಇದ್ದರೆ ಅದು ನಮ್ಮ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಅದಕ್ಕೋಸ್ಕರ ಅವ್ರ ಜೊತೆಗೆ ಅವರೇನು ಇವತ್ತಿನ ದಿವಸ ದಿನಾಂಕ 20ನೇ ತಾರೀಕಿಗೆ ಅವರು ತಮ್ಮ ಒಂದು ನೈತಿಕ ಒಂದು ಸಭೆಯನ್ನು ಕರೆದಿದ್ದರು, ಅವರು ಭಕ್ತರ ಸಭೆಯನ್ನು ಕರೆದಿದ್ದರು. ಆ ಭಕ್ತರ ಸಭೆಗೆ ಸುಮಾರು ಕರ್ನಾಟಕ ರಾಜ್ಯಾದ್ಯಂತ ಸರಿಸುಮಾರು ಒಂದು 15ರಿಂದ 20 ಸಾವಿರ ನಮ್ಮ ಪಂಚಮಸಾಲಿ ಸಮಾಜದ ಭಕ್ತರು ಎಲ್ಲರೂ ಕೂಡ್ತಕ್ಕಂಥ ಒಂದು ಸಾಧ್ಯತೆ ಇತ್ತು. ಆದರೆ ಇವತ್ತಿನ ದಿವಸ ಮುಂಜಾನೆ ಪತ್ರಿಕೆಯಲ್ಲಿ ನೋಡಿದಾಗ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಎಚ್.ಎಸ್. ಶಿವಶಂಕರ್ ಅವರು ಪತ್ರಿಕಾ ಒಂದು ಹೇಳಿಕೆಯ ಮುಖಾಂತರ 19ನೇ ತಾರೀಕು ಮತ್ತು 20ನೇ ತಾರೀಕು ಏನೋ ಸಭೆಗಳು ರದ್ದಾಗಿದಾವೆ ಅಂತ ತಿಳ್ಕೊಂಡು ನಮ್ಮ ಪಂಚಮಸಾಲಿ ಭಕ್ತರಲ್ಲೇ ಸ್ವಲ್ಪ ಗೊಂದಲ ಆಗೈತೆ. ಅದಕ್ಕೋಸ್ಕರ ನಾವೆಲ್ಲ ಹುನಗುಂದ ಮತ್ತು ಇಲ್ಕಲ್ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಂಚಮಸಾಲಿ ಸಮಾಜದ ಬಾಂಧವರು ಎಲ್ಲರೂ ನಾವು ಏನು ನಿರ್ಧಾರ ಮಾಡಿವಪ್ಪ ಅಂತಂದ್ರೆ, ಪೂಜ್ಯರಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ಸಂಘಟನೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಸ್ವಾಮೀಜಿಗಳವರು. ಅವರು ಇರೋದರಿಂದ ನಮ್ಮ ಪಂಚಮಸಾಲಿ ಸಮಾಜ ಅತ್ಯಂತ ದೊಡ್ಡ ಪ್ರಮಾಣದಾಗ ಕರ್ನಾಟಕ ರಾಜ್ಯದೊಳಗೆ ಸಂಘಟನೆ ಆಗೈತಿ. ಮುಖ್ಯಮಂತ್ರಿಗಳ ಮುಂದೆ ಇರಬಹುದು, ಪ್ರಧಾನಮಂತ್ರಿಗಳ ಮುಂದೆ ಇರ್ಬೋದು, ನಮ್ಮ ಸಮಾಜವನ್ನು ಎತ್ತಿ ಹಿಡಿತಕ್ಕಂಥ ಹೋರಾಟವನ್ನು ಮಾಡಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಸಾಕಷ್ಟು ಬಾರಿ ನಾವು ಅವ್ರ ನೇತೃತ್ವದೊಳಗೆ ಎಲ್ಲ ನಮ್ಮ ಹಿರಿಯ ಮುಖಂಡರು, ಎಲ್ಲ ಟ್ರಸ್ಟು, ಅವರು ಎಲ್ಲರ ನೇತೃತ್ವದೊಳಗೆ ನಾವು ಧಾರವಾಡದ ಇದು ಏನು ಬೆಳಗಾವದಲ್ಲಿರ್ತಕ್ಕಂಥ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಹೋರಾಟ ಮಾಡ್ಯಾರ, ಎಲ್ಲ ಮಾಡ್ಯಾರ. ಅವ್ರ ಜೊತೆಗೆ ನಾವು ಎಲ್ಲರೂ ಭಾಗವಹಿಸಿದ್ದೀವಿ. ಅದಕ್ಕೆ ಇವತ್ತಿನ ದಿವಸ ನಮ್ಮ ಪೂಜ್ಯ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ಕೂಡಲ ಸಂಗಮದಲ್ಲಿ ಭಕ್ತರ ಸಭೆಯನ್ನು ಯಾವುದೇ ತಾರೀಕಿಗೆ ಕರೀಲಿ, ಅವರು ಅದು 20ನೇ ತಾರೀಕಿನೇ ಇರ್ಬೋದು ಅಥವಾ ಮುಂದಿನ ಭವಿಷ್ಯ ದಿನದೊಳಗೆ ಅದು ಯಾವುದಾದ್ರೂ ತಾರೀಕಿರಲಿ, ಅವರು ಕರೆದಿರ್ತಕ್ಕಂಥ ಸಭೆಗೆ ನಾವೆಲ್ಲ ನಮ್ಮ ಹುನಗುಂದ ಮತ್ತು ಇಲ್ಕಲ್ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರು ಇವತ್ತಿನ ದಿವಸ ನಾವೆಲ್ಲ ಮುಖಂಡರು ಭಾಗವಹಿಸಿದ್ದೀವಿ. ಇಲ್ಲೆಲ್ಲ ಸುಮಾರು ಒಂದು 30 ಜನ ಮುಖಂಡರು ಭಾಗವಹಿಸಿದ್ವಿ. ಇಷ್ಟಲ್ಲದೆ ನಮ್ಮ ಹುನಗುಂದ ಮತ್ತು ಇಲ್ಕಲ್ ತಾಲೂಕಿನಲ್ಲಿರ್ತಂಥ ಕಟ್ಟ ಕಡೆಯ ಹಳ್ಳಿಯ ಪಂಚಮಸಾಲಿ ಸಮಾಜದ ಎಲ್ಲ ಬಾಂಧವರು, ಅವರು ಸ್ವಾಮೀಜಿಗಳು ಕೇವಲ ನಮ್ಮ ಸಮಾಜಕ್ಕಷ್ಟೇ ಸಾಕಷ್ಟು ಕೆಲಸಗಳನ್ನು ಮಾಡಿಲ್ಲ, ಬೇರೆ ಸಮಾಜದವರೆಗೂ ಕೂಡ ಅಂತ ಒಳ್ಳೆಯ ಒಂದು ಕಾರ್ಯಗಳನ್ನು ಮಾಡೋ ಮುಖಾಂತರ ಹೆಸರುವಾಸಿ ಆಗಿದ್ದಾರೆ, ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಅದಕ್ಕೋಸ್ಕರ ಸ್ವಾಮೀಜಿಗಳು ಯಾವುದೇ ಒಂದು ದಿನಾಂಕವನ್ನು ನಿಗದಿ ಮಾಡಲಿ, ನಾವೆಲ್ಲರೂ ಕೂಡಿಕೊಂಡು ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಪಂಚಮಸಾಲಿ ಬಾಂಧವರು ಕೂಡ ಅಜ್ಜ ಅವರ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ಕರೆದಿರ್ತಕ್ಕಂಥ ಸಭೆಗೆ ನಾವೆಲ್ಲರೂ ಕೂಡಿಕೊಂಡು ನೈತಿಕ ಬೆಂಬಲವನ್ನು ಕೊಡಲಿಕ್ಕೆ ನಾವೆಲ್ಲರೂ ತಯಾರಿದ್ದೀವಿ ಅಂತ ತಿಳ್ಕೊಂಡು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೋಸ್ಕರ ಮುಂದಿನ ದಿನಮಾನದೊಳಗೆ ಮಹಾಸ್ವಾಮೀಜಿಗಳು ತಮ್ಮ ಹತ್ರ ಬಂದಿರತಕ್ಕಂಥ ಯಾರೇ ಮುಖಂಡರಿರಲಿ ಅವರು ಎಲ್ಲರಿಗೂ ಅವರ ನೋವುಗಳಿಗೆ ಸ್ಪಂದನೆ ಮಾಡ್ಯಾರ. ಅವರು ರಾಜಕಾರಣದಲ್ಲಿ ಸಾಕಷ್ಟು ಜನರು ಅವ್ರ ಹತ್ರ ಬಂದು ಅನುಕೂಲ ತೊಗೊಂಡಾರ. ಕಟ್ಟ ಕಡೆ ಕಾರ್ಯಕರ್ತರು ಬಂದು ಸ್ವಾಮೀಜಿ ನನಗೆ ಇಂಥ ಸಮಸ್ಯೆ ಆಗೈತೆ ಅಂತಂದ್ರೆ ಅವರ ನೋವಿನಲ್ಲೂ ಕೂಡ ಭಾಗವಹಿಸಿರ್ತಕ್ಕಂಥ ಸ್ವಾಮೀಜಿಗಳು ನಮ್ಮ ಬಸವಜಯ ಮಹಾಸ್ವಾಮೀಜಿಗಳು.
ಅವರು ತಮ್ಮ ಸಹಾಯ ಹಸ್ತವನ್ನು ನಮಗೆಲ್ಲರಿಗೂ ಮಾಡಿದ್ದಾರೆ. ಅದಕ್ಕೆ ಅವರ ಮಾರ್ಗದರ್ಶನದೊಳಗೆ ಮುಂದಿನ ದಿನಮಾನದೊಳಗೆ ನಾವು ಇನ್ನೂ ಪಂಚಮಸಾಲಿ ಸಮಾಜವನ್ನು ಒಂದು ಗಟ್ಟಿಯಾಗಿ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟದೊಳಗೆ ನಾವೆಲ್ಲರೂ ಭಾಗವಹಿಸ್ತೀವಿ ಅಂತ ಹೇಳ್ಕೊಂಡು ಇವತ್ತಿಂದ ಈ ಪತ್ರಿಕಾಗೋಷ್ಠಿಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಹುನಗುಂದ ಮತ್ತು ಇಳಕಲ್ ತಾಲೂಕಿನ ಎಲ್ಲ ನಮ್ಮ ಸಮಾಜದ ಮುಖಂಡರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಿರಿಯರು ಟ್ರಸ್ಟ್ ಸಭೆ ಕರೆದಿರೋದು ದಿನಾಂಕ 19ನೇ ತಾರೀಕಿಗೂ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಟ್ರಸ್ಟ್ನಲ್ಲಿ ನಾವೆಲ್ಲ ಭಾಗವಹಿಸಿರ್ತಕ್ಕಂಥ ಇಲ್ಲಿ ಹುನಗುಂದ ಮತ್ತು ಇಳಕಲ್ಲು ಹಿರಿಯ ಮುಖಂಡರು ನಾವೆಲ್ಲರೂ ಸೇರಿದವರು. ನಾವ್ಯಾರು ಟ್ರಸ್ಟಿಗೆ ಸಂಬಂಧ ಇಲ್ಲ, ನಾವು ಪದಾಧಿಕಾರಿಗಳೂ ಅಲ್ಲ. ಸೊ ಹೀಗಾಗಿ ನಾವು ಟ್ರಸ್ಟ್ನವ್ರು ಕರೆದಿರ್ತಕ್ಕಂಥ ಸಭೆ, ಯಾಕಂದ್ರೆ ಅವರು ಟ್ರಸ್ಟ್ನವರು ತಮಗೋಸ್ಕರ ಕರೆದಾರ ಅವ್ರ ಸಭೆನ. ಆ ಸಭೆಯೊಳಗೆ ನಾವ್ಯಾರು ಹಿರಿಯರು ಭಾಗವಹಿಸಿರ್ತಕ್ಕಂಥ ಅವಕಾಶ ಇಲ್ಲ ಮತ್ತು ಅವ್ರು ನಮಗೆ ಯಾರಿಗೂ ಆಹ್ವಾನ ಮಾಡಿಲ್ಲ. ಅದಕ್ಕೆ ಆ ಒಂದು ಕುರಿತು ನಾವು ಭಾಗವಹಿಸತಕ್ಕಂಥ ಅವಕಾಶ ಬರುವುದಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ನೋಡ್ತಾ ಇದೆ. ಟ್ರಸ್ಟ್ನವರು ಏನು ಬೆಳವಣಿಗೆಯನ್ನು ಅವರೆಲ್ಲ ಬೆಳವಣಿಗೆ ನೋಡ್ತಾ ಇದ್ದಾರೆ. ಸ್ವಾಮೀಜಿಗಳ ಬಗ್ಗೆ ಅವರು ನಾವೆಲ್ಲರೂ ಇಲ್ಲಿ ಕೂಡಿದವ್ರು ಏನು ಹೇಳ್ತೀವಪ್ಪ ಅಂತಂದ್ರೆ ಸಂಘಟನೆಯೊಳಗೆ ಸಾಕಷ್ಟು ಮುಂದುವರೆದು ಸಂಘಟನೆ ಮಾಡಿದ್ದಾರೆ ಸ್ವಾಮೀಜಿಗಳು. ಅಂಥವರ ಒಂದು ಇದ್ರೊಳಗೆ ಆತುರ ನಿರ್ಧಾರವನ್ನು ಟ್ರಸ್ಟ್ನವ್ರು ತಗೋಬಾರ್ದು ಅಂತ ತಿಳ್ಕೊಂಡು ಅವರಿಗೆ ನಮ್ಮ ವಿನಂತಿ ನಾವು ಟ್ರಸ್ಟ್ನವ್ರಿಗೆ. ಒಳ್ಳೆಯ ಸ್ವಾಮೀಜಿಗಳು ನಮ್ಮ ಸಮಾಜಕ್ಕೆ ಒಳ್ಳೆಯ ಸ್ವಾಮೀಜಿಗಳದಾರ, ಅಂತ ಆತುರ ನಿರ್ಧಾರ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ನೋಡ್ರಿ, ಸಮಾಜ ದೊಡ್ಡದೈತೆ. ಸ್ವಲ್ಪ ಸಣ್ಣ ಪುಟ್ಟ ದೋಷಗಳು ಇದ್ದೇ ಇರ್ತಾವೆ. ಮನ್ಯಾಗ ಅಂದ್ಮ್ಯಾಗ ಅಣ್ತಪ್ಪದಿರೋ ದೋಷ ಇದ್ದವ್ರು ಭಿನ್ನಾಭಿಪ್ರಾಯ ಇರ್ತೈತೆ. ಅದು ಇದ್ದದ್ದನ್ನು ಸರಿಪಡಿಸ್ಕೊಂತೀವಿ, ಏನು ದೊಡ್ಡ ವಿಷಯನೇ ಅಲ್ಲದು. ಈಗ ಭಿನ್ನಾಭಿಪ್ರಾಯ ಬಂದಾವ ಅಂತಂದ್ರೆ ಏನು ಅಣ್ಣ ತಮ್ಮ ಭಿನ್ನಾಭಿಪ್ರಾಯ ಬಂತಾರೆ ಇದಾಗಂಗಿಲ್ಲ, ಹೊಂದಾಣಿಕೆ ಅಕ್ಕಿವಿಲ್ಲ. ಅದ್ರಂಗೆ ಇದು ಸಮಾಜ ದೊಡ್ಡದೈತೆ. ಸಮಾಜದಾಗ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ದನ್ನು ಸರಿಪಡಿಸ್ಕೊಂತೀವಿ. ಅದು ಅವು ಏನೇ ಇದ್ರೂ ನಾವು ನಾಲ್ಕು ಗೋಡೆ ಮಧ್ಯದೊಳಗೆ ಅದನ್ನ ಮಾತಾಡ್ಕೊಂಡು ಸರಿಪಡಿಸ್ತೀವಿ. ಅದು ಯಾವುದೇ ಸಮಸ್ಯೆಗಳಿದ್ರೂ 4 ಗೋಡೆ ಮಧ್ಯದೊಳಗೆ ಸರಿಪಡಿಸ್ತೀವಿ. ನಮ್ಮ ನಮಗೂ ಅದಕ್ಕೆ ಸಹಮತ ಐತೆ. ಚಿಂತನೆ ಮಾಡಾಕತ್ತಾರ. ನಾವು ಅವ್ರಿಗೆಲ್ಲ ಸಹಕಾರ ಐತೆ ನಮ್ಮದು. ಈಗ AB ಪಾಟೀಲ್ರ ನೇತೃತ್ವದೊಳಗೆ ಮಾಡ್ಬೇಕಂತ ಶಿವಶಂಕರ್ ಏನು ಹೇಳ್ಯಾರ, ಅದಕ್ಕೂ ನಮ್ಮದು ಸಹಮತ ಐತೆ. ಎಲ್ಲರೂ ಒಟ್ಟಾಗಿ ಇರೋಣ ಅಂತ ಹೇಳ್ತೀವಿ ನಾವು. ಸಮಾಜದೊಳಗೆ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿನೂ ಒಂದಾಗಿ ಒಕ್ಕಟ್ಟಾಗಿರೋಣ ಅಂತ ನಮ್ಮ ಅಭಿಪ್ರಾಯ. ಇಡೀ ರಾಜ್ಯದಲ್ಲೇ ನಮ್ಮದು ದೊಡ್ಡ ಸಮಾಜ ಆಗಿರೋದ್ರಿಂದ ನಾವು ಬೇರೆ ಸಮುದಾಯದವರ ಮುಂದೆ ನಗೆಪಾಟ್ಲಿಗೆ ಈಡಾಗೋದ್ರ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ನಮ್ಮ ಎಲ್ಲ ಸಮಾಜದ ಮುಖಂಡರು ಏನು ಇಷ್ಟೊಂದು ತ್ರಾಸ ಪಟ್ಟುಕೊಂಡು ಇಷ್ಟೊಂದು ತೊಂದರೆಯನ್ನು ಅನುಭವಿಸಿ ಏನು 750 ಕಿಲೋಮೀಟರ್ ಪಾದಯಾತ್ರೆ ಮುಖಾಂತರ ಬೆಂಗಳೂರನ್ನು ಮುಟ್ಟಿ ಮೀಸಲಾತಿಗೆ ಹೋಗಿ ಹೋರಾಟ ಮಾಡ್ಯಾರ. ಆ ನಿಟ್ಟಿನೊಳಗೆ ಒಂದು ಹೆಸರು ಕೂಡ ನಮ್ಮ ಸಮಾಜಕ್ಕೆ ಇರೋದ್ರಿಂದ ನಾವು ಇಡೀ ಒಂದು ರಾಜ್ಯದೊಳಗಿನ ಒಂದು ಪ್ರೀತಿ ಮತ್ತು ವಿಶ್ವಾಸ ಮತ್ತು ಸಹಕಾರದಿಂದ ಎಲ್ಲ ನಮ್ಮ ಮುಖಂಡರು ಹೋಗಲಿ ಅಂತಕ್ಕಂಥ ಆಶಾಭಾವನೆಯೂ ಕೂಡ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ಮುಖಂಡರು ಹೊಂದಿದ್ದೀವಿ ಅಂತಕೊಂಡು ಹೇಳ್ತೀವಿ. ಈಗ ಅವರು ಪಕ್ಷಾತೀತವಾಗಿ ಅದಾರ. ಈಗ ನಾವಾದರೂ ಇಲ್ಲಿ ಎಲ್ಲರೂ ಪಕ್ಷಾತೀತವಾಗಿ ಅದೀವಿ. ಎಲ್ಲ ಪಕ್ಷದವ್ರಿಗೂ ಅನುಕೂಲ ಮಾಡ್ಯಾರ ಅವರು. ಯಾವುದೇ ವ್ಯಕ್ತಿ ಪಕ್ಷ ಪಂಗಡ ನೋಡಿಲ್ಲ, ವ್ಯಕ್ತಿಗೆ ಅನಾನುಕೂಲ ಆಗೈತೆ ಅಂದಾಗ ಹೋಗ್ಯಾರ. ಅದರಂಗ ಬಸನಗೌಡರಿಗೂ ಹೋಗಿರ್ಬೋದು. ಹೌದು, ಯಾವುದೇ ಅಲ್ಲ, ಒಬ್ಬ ಸಮಾಜದ ವ್ಯಕ್ತಿ ಅಂತ ಬೆಂಬಲಿಸ್ಯಾರವೇನ, ಆ ಪಕ್ಷ ಅಂತ ಸಂಬಂಧ ಇಲ್ಲ. ಒಬ್ಬ ಸಮಾಜದ ವ್ಯಕ್ತಿ. ಈಗ ವಿನಯ್ ಕುಲಕರ್ಣಿ ಅವರಿಗೆ ತೊಂದರೆ ಆದಾಗ ಹೋಗ್ಯಾರ, ಅಂತ ಸಾಕಷ್ಟು ಜನ ತೊಂದರೆ ಆದಾಗ ಹೋಗ್ಯಾರ. ಅಲ್ಲ, ಅದು ಯಾವುದೂ ಆಗಂಗಿಲ್ಲ ಅಂತನ ವಿಚಾರ ಐತ್ರಿ. ಆ ರೀತಿ ಆಗಬಾರ್ದು ಅಂತ ಆತುರದ ಕ್ರಮ ಕೈಗೊಳ್ಳಬಾರ್ದು ಅಂತ ನಾವೀಗ ವಿನಂತಿ ಮಾಡ್ಕೊಳಕತ್ತೀವಿ. ಅಲ್ರಿ, ಈಗ ಅವರು ಹಂಗೆ ಯಾವುದೂ ತೊಗೋಬಾಡ್ರಿ ಅಂತ ನಾವು ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೊಳಕತ್ತೀವಿ. ನೋಡ್ರಿ, ಈಗ ಈ ವಿಷಯ ನೀವು ಪ್ರಶ್ನೆ ಕೇಳಿದಕ್ಕೋಸ್ಕರ ಅಂತಂತಂದ್ರೆ ಅಲ್ಲೇ ಒಂದು ಸಮಾಜಕ್ಕೆ ಒಂದು ಟ್ರಸ್ಟು ಅಂತ ಇತ್ತು, ಅಖಿಲ ಭಾರತ ಲಿಂಗಾಯತ ಪರಂಪರೆ ಅಂತ. ಆ ಸಮಾಜದಲ್ಲಿ ಇರ್ತಕ್ಕಂಥ ಆ ಟ್ರಸ್ಟು, ಆ ಸ್ವಾಮೀಜಿಯವರು ಅವರು ಕೂಡ್ಕೊಂಡು ಮಾತಾಡಿ ಬಗೆಹರಿಸ್ಕೊಂತಾರೆ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂತ್ಕೊಂಡು ವಿಚಾರ ಮಾಡ್ಕೊಂಡಿದ್ವಿ. ಇನ್ನೂವರೆಗೂ ಕೂಡ ಅವರವರ ನಡುವೆ ಮಾತುಕತೆ ಬಗೆಹರಲಾರ್ದಕ್ಕೆ ಕಾರಣ ಇದು ಇಷ್ಟು ಉಲ್ಬಣ ಆಗೈತಿ.
ಈಗ ಹೊಸ ಅಧ್ಯಕ್ಷರಾಗಿದ್ದಂಗೆ ಅದರ ಅದಕ್ಕೆ ತಕ್ಷಣವೇ ಅದು ಆ ಸಮಸ್ಯೆ ಬಗೆಹರಿತಂತ ನಮ್ಮೆಲ್ಲರಿಗೂ ವಿಶ್ವಾಸ ಐತೆ ಅಂತ ನಾವು ಅನ್ಕೊಂತೀವಿ. 20 ತಾರೀಕು ಮೀಟಿಂಗ್ ಕರೆದಿದ್ದಕ್ಕೆ ನಾವು ಅದಕ್ಕೆ ಬೆಂಬಲ ಕೊಡ್ತೀವಿ ಅಷ್ಟೇ. ಅಲ್ರಿ ಈಗ ಚಾಲು ಆಗಿದ್ದ 3-4 ದಿವಸದಿಂದ ಅವ್ರು ಅವಾಗ 20ನೇ ತಾರೀಕು ಅಂತ ಡೇಟ್ ಫಿಕ್ಸ್ ಮಾಡ್ಯಾರ, ಅವಾಗಿನಿಂದನೇ ಇದು ಮತ್ತೆ ಚಾಲು ಆಗೈತೆ. ನಿಮಗಾಗಲೇ ಗೊತ್ತಿದೆ, ಈಗ ತಿಂಗಳದಿಂದ ಪಂಚಮಸಾಲಿ ಸಮಾಜದ ಈ ಮೀಸಲಾತಿ ಹೋರಾಟದ ಸ್ವಲ್ಪ ಹೇಳಿಕೆಗಳು ಬರ್ತಾ ಇದ್ದಾವೆ. ಆದ್ರೆ ಏನು ಈ 4-5 ದಿವಸದಾಗ ಹುಬ್ಬಳ್ಳಿ ಸಭೆ ಮತ್ತು ಸಂಗಮ ಸಭೆ ತಿಳ್ಕೊಂಡು ಇದು ಎಲ್ಲ ಆಗಿರೋದು ಈ ಕೇವಲ 4-5 ದಿವಸದಾಗ ಆಗ್ತದೆ. ಅದಕ್ಕೋಸ್ಕರ ನಾವು ಈ ಸಭೆ ನಾವು ದಿಢೀರ್ ಸುದ್ದಿಗೋಷ್ಠಿ ಮಾಡಿಲ್ಲ. ದಿಢೀರ್ ಸಭೆಗಳನ್ನು ಮಾಡಿದವರು ಅವರು, ನಮ್ಗೆ ಯಾರಿಗೂ ಇದೇನಿಲ್ಲ. ನಾವು ಭಕ್ತರ ಪರ ನಾವು ಸಭೆ ಮಾಡಾಕತ್ತೀವಿ. ಹಾಂ, ಭಕ್ತರ ಪರ ನಾವು ಸಭೆ ಮಾಡ್ತಾ ಇದ್ದೀವಿ. ಎಲ್ಲರೂ ಒಟ್ಟಾಗಿರೋನು ಎಲ್ಲರೂ ಈಗ ಸಮಾಜದ ಒಂದು ಸಂಘರ್ಷಕ್ಕೆ ಬಂದತ್ತಂದಾಗ ನಾವು ಇದು ಮಾಡಾಕತ್ತೀವಿ. ನಿಮಗೆ ಹೆಚ್ಚಿಗೆ ಗೊತ್ತಿರ್ತೈತಿ ಗೌಡ್ರ, ನಮಗೆ ಹೆಚ್ಚಿಗೆ ಗೊತ್ತಾಗಲ್ಲ ಅದು. ವಿನಂತಿ ಮಾಡ್ಕೊಂಡು ಅವರ ವೈಯಕ್ತಿಕ ಅಭಿಪ್ರಾಯ ಅದು ಅವರ ವೈಯಕ್ತಿಕ ಅಭಿಪ್ರಾಯ ರೀ. ಈಗ ನಾವು ಎಲ್ಲರೂ ಒಟ್ಟಾಗಿರೋಣ, ಒಂದಾಗಿರೋಣ ಅಂತ ಹೇಳಾಕತ್ತೀವಿ ಅಷ್ಟೇ. ಸ್ಟಡಿ ಮಾಡಿಲ್ರಿ ಅದನ್ನ, ಇಲ್ಲ ನಮಗದು ಗೊತ್ತಾಗಿಲ್ಲ. ನಾವು ಈಗ 3-4 ದಿವಸದಿಂದ ಇದ್ರ ಬಗ್ಗೆ ಹಂಗೆ ಆಗಬಾರ್ದಂತ ವಿಚಾರ ಮಾಡಾಕತ್ತೀವಿ. ಆ ಟ್ರಸ್ಟಿಗೆ ನಾವು ಸದಸ್ಯರಿಲ್ಲ, ಪೂಜ್ಯರ ಭಕ್ತರು ನಾವು. ಅದಕ್ಕೆ ಅದು ಏನಿದ್ರು ಸರಿಪಡಿಸ್ರಿ ಅಂತ ಹೇಳಾಕತ್ತೀವಿ. ಸಮಾಜಾಗ ದೊಡ್ಡ ದೊಡ್ಡ ಮುಖಂಡರದಾರ, ಮಾಜಿ ಶಾಸಕರದಾರ, ಏನು ಮಂತ್ರಿಗಳದಾರ, ಮಾಜಿ ಮಂತ್ರಿಗಳದಾರ, ದೊಡ್ಡ ದೊಡ್ಡ ನಿರ್ಧಾರರಿದ್ದಾಗ ಅವರೆಲ್ಲರೂ ಕೂತ್ಕೊಂಡು ನಮ್ದು ಸಮಾಜ ದೊಡ್ಡದ ಐತಿ, ಎಲ್ಲರೂ ಕೂತ್ಕೊಂಡು ಏನು ನಿರ್ಧಾರ ತೊಗೊತಾರ ಆ ಎಲ್ಲ ನಿರ್ಧಾರಗಳಿಗೆ ಸಮಾಜದ ಭಕ್ತರು ಎಲ್ಲರೂ ಭದ್ರಾಗಿರ್ತಾರೆ. ಹಿಂದಕ್ಕೆ ಅವರು ಹೇಳ್ತಿದ್ರು 5 ಪೀಠ ಹಂಗೆ ತಿಳ್ಕೊಂಡು, ಅಂಥವೇನಿಲ್ಲ. ಈಗಿದ್ದ ಪೀಠಕ್ಕೆ ನಾವೆಲ್ಲರೂ ಪ್ರೀತಿ ವಿಶ್ವಾಸವನ್ನು ತೋರಿಸ್ತೀವಿ. ಸಮಾಜ ಮುಡ್ಬಿಟ್ರ ಅವರು ಸಮಾಜ ಸಲುವಾಗಿ ಹಗಲಿಲ್ಲದೆ ದುಡಿತಾ ಇದ್ದಾರೆ. ಅವ್ರಿಗೆ ನಾವು ಬೆನ್ನೆಲುಬಾಗಿ ನಿಂದಿರ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಹಾಂ, ಇಲ್ಲ ಅವೆಲ್ಲ ಯಾರ್ಯಾರೋ ಹೇಳ್ತಾರೆ ರೀ, ಬಟ್ ಅವನ್ನೇನು ಇದಿಲ್ಲ. ಎಲ್ಲರೂ ಒಗ್ಗಟ್ಟು ಕುಡಿದ್ವಿ ಅಂತಂದ್ರೆ ಅವರು
ಸಮಾಜವನ್ನು ಇಡೀ ರಾಜ್ಯ ತುಂಬ ಯಾಕೆ ದೇಶದ ತುಂಬನೂ ಮುನ್ನಡೆಸುವಂಥ ಅವ್ರದ್ದು ಶಕ್ತಿ ಐತೆ. ಆ ಸ್ವಾಮಿಗಳು ನೇತೃತ್ವದಾಗ ಸಮಾಜ ದೊಡ್ಡ ಹೆಸರು ತೊಗೊಂಡೈತಿ. ಅದಕ್ಕೆ ಅವರಿಗೆ ನಮ್ಮ ಬೆಂಬಲ ಸದಾ ಇರುತ್ತಂತ ನಾವು ಹೇಳಕ್ಕೆ ಇಚ್ಛಪಡ್ತೀವಿ. ಅಂತಂದ್ರೆ ಹೇಳ್ತೀವಿ ನಾವು ಕರೆದು ಅದು ಆಗಂಗಿಲ್ಲ. ಏನೈತಪ್ಪ ಅಂತಂದ್ರೆ ಆಸೆ ಅವ್ರದ್ದು ಈ ಪೀಠ ಹಿಂಗೆ ಹೋಗಲಿ ಹೇಳಿದ್ದೀವಿ. ಟ್ರಸ್ಟ್ನೊಳಗೆ ನಮ್ಗೆ ಯಾರ್ಯಾರು ಟ್ರಸ್ಟಿಗಳು ನಮಗೆ ಜೊತೆ ಚಲೋ ಅದಾರ, ನಮ್ಮ ಜೊತೆ ಪ್ರೀತಿ ವಿಶ್ವಾಸದಿಂದ ಅದಾರ, ಆ ಎಲ್ಲ ಟ್ರಸ್ಟಿಗಳಿಗೂ ನಾವು ಫೋನ್ ಮುಖಾಂತರ ಸಾಕಷ್ಟು ಅವ್ರು ಭೇಟಿಯಾಗಿನೂ ನಮ್ಮ ಮುಖಂಡರು ಸಾಕಷ್ಟು ಜನ ಅವ್ರ ಜೊತೆ ಟಚ್ ಅದಾರ, ಅವ್ರ ಜೊತೆ ಮಾತಾಡ್ಯಾರ. ಆತುರ ನಿರ್ಧಾರ ಕೈಗೋಬೇಡ್ರಿ, ಪೀಠ ಹಿಂಗೆ ಹೋಗಲಿ, ಸ್ವಾಮೀಜಿಗಳು ಒಳ್ಳೆ ಸಂಘಟಕರ ಅದಾರ, ನೀವು ಅವ್ರನ್ನ ಮುಂದುವರ್ಸ್ಕೊಂಡು ಸಮಾಜನ ಇನ್ನೂ ಬಲಿಷ್ಠ ಪ್ರಮಾಣದಾಗ ಕಟ್ಟಿ ಮೀಸಲಾತಿ ಕೊಡಿಸ್ತಕ್ಕಂಥ ಒಂದು ನಿಟ್ಟಿನೊಳಗೆ ನಾವು ನೀವೆಲ್ಲರೂ ಕೂಡಿ ಹೋರಾಡೋಣ ಅಂತ ನಮ್ಮ ಸಾಕಷ್ಟು ಇಲ್ಲಿ ಮುಖಂಡರು ಟ್ರಸ್ಟಿಗಳ ಜೊತೆ ಕಾಂಟ್ಯಾಕ್ಟ್ನಾಗ ಅದಾರ. ಎಲ್ಲರೂ ಕೂಡ್ಕೊಂಡು ಮಾಡ್ತಾರೆ. ಪೂಜ್ಯರ ಹತ್ರ ಮಠಕ್ಕೆ ಹೋಗಿ ಅವ್ರ ಜೊತೆ ಮಾತಾಡಿ ಎಲ್ಲರೂ ಪೂಜ್ಯರ ಜೊತೆ ಸಂಪರ್ಕದಲ್ಲಿರ್ತಕ್ಕಂಥ ಭಕ್ತರೇ ಇಲ್ಲಿರೋರು. ಹೌದೌದು, ಇಲ್ಲೇ ಕೂಡಲ ಸಂಘ ಮಠದೊಳಗೆ ಭೇಟಿಯಾಗಿ ಕೂಡಲ ಸಂಘದ ಮಠಕ್ಕೆ ಹೋಗಿನ ಭೇಟಿಯಾಗ್ಯಾರ ಎಲ್ಲ ಮುಖಂಡರು. ಇಲ್ಲೇ ಹುರ್ಗುನ್ ತಾಲೂಕಿನಾಗಿದ್ದವ್ರು ನಾವೆಲ್ಲರೂ. ಇಲ್ಲ, ನಿಮ್ಮ ಪೂಜ್ಯರು ಮಠದಾಗ ಅದಾರ, ಈಗೂ ಕೂಡ ಈ ಕ್ಷಣಕ್ಕೂ ಕೂಡ ಮಠದಾಗ ಅದಾರ. ನಿನ್ನೆ ರಬಕವಿ ಜಿಲ್ಲಾ ಸಭೆ ಆದ್ಮೇಲೆ ಮಠದಾಗ ಅದಾರ. ಸ್ವಾಮೀಜಿಗಳು ಯಾರಿಗೂ ಎಲ್ಲೂ ಹೆದರು ಹೋಗುವ ಅವಶ್ಯಕತೆ ಇಲ್ಲ. ಮಠ ಕಟ್ಟಿರೋದು ಭಕ್ತರ ಸ್ವಾಮೀಜಿಗಳ ಸಂಬಂಧ, ಟ್ರಸ್ಟ್ನವ್ರು ಕಟ್ಟಿರೋದು ಭಕ್ತರ ಸಂಬಂಧ, ಸ್ವಾಮೀಜಿಗಳ ಸಂಬಂಧ ಮಠ. ಅದಕ್ಕೋಸ್ಕರ ಅಲ್ಲೇ ಅದಾರ, ನಾಳೆನೂ ಅಲ್ಲೇ ಇರ್ತಾರೆ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.